ಸತಿ ಮಾಡೋ ಟೈಮಲ್ಲಿ, ಸತಿ ದಹನ ಟೈಮಲ್ಲಿ ಮತ್ತು ಮಹಾಕಾಳಿ ಟೈಮಲ್ಲಿ 2 ಸತಿ ನಂಗೆ ದೇವ್ರು ಫೀಲ್ ಆಗಿದ್ದಾರೆ. ನಾನು ಹಿಂಗೆ ಕೂತಿದ್ದೀನಿ, ವಿನಯ್ ನನ್ನ ಮುಂದೆ ಕೂತಿದ್ದಾರೆ. ಸಡನ್ ಆಗಿ ನಂಗೆ ಬ್ಲ್ಯಾಂಕ್ ಔಟ್ ಆಗಿದೆ. ನನ್ನ ಬಾಡಿ ಎಳಿತಾ ಇದೆ ಬೆಂಕಿ ಕಡೆ. ಅದು ಹಿಂಗೆ ತೋರಿಸ್ತಾನೆ, ಹಿಂಗೆ ಮಾಡ್ತಾನೆ ಇದ್ದೀನಿ. ಎಲ್ಲಿ ಇದ್ದೆ ಅಲ್ಲಿ ತನಕ ನಂಗೆ ಗೊತ್ತಿಲ್ಲ, ಬಟ್ ಐ ಆಮ್ ಪ್ರಿಟಿ ಶ್ಯೂರ್ ಇಟ್ ವಾಸ್ ನಾಟ್ ಮೀ. ಬೆಂಕಿ ಸೆಟ್ಟಲ್ಲಿ ಬೆಂಕಿ ತಾಗತ್ತೆ. ಬಿಬ್ಬಿತ್ತು. ನೀವು ಯಾವತ್ತೂ ನಿಮ್ಮ ಲೈಫಲ್ಲಿ ದೇವ್ರನ್ನೇ ನಂಬ್ತಿರ್ಲಿಲ್ಲ, ದೇವ್ರಿಲ್ಲ ಅಂತೆಲ್ಲ ಓಡಾಡ್ತಿದ್ದ. ಸಡನ್ ಆಗಿ ಹೆಂಗೆ ನಿಮ್ಮ ಸ್ಪಿರಿಚುಯಾಲಿಟಿಗಾಗ್ಲಿ ಈ ಜರ್ನಿ ಹೆಂಗೆ ಶುರು ಆಯ್ತು ನಿಮಗೆ? ಸತಿ ಮಾಡೋ ಟೈಮಲ್ಲಿ, ಸತಿ ದಹನ ಟೈಮಲ್ಲಿ ಮತ್ತು ಮಹಾಕಾಳಿ ಟೈಮಲ್ಲಿ 2 ಸತಿ ನಂಗೆ ದೇವ್ರು ಫೀಲ್ ಆಗಿದ್ದಾರೆ. 2 ಸತಿ. ಮಹಾಕಾಳಿ ಮಾಡೋ ಟೈಮಲ್ಲಿ ಫುಲ್ ಮೈಯಲ್ಲಿ ಕಪ್ಪು ಹಚ್ಚಿರ್ತಾರೆ ನನಗೆ ಫುಲ್. ನಾನು ಹಿಂಗೆ ಕೂತಿದ್ದೀನಿ, ವಿನಯ್ ನನ್ನ ಮುಂದೆ ಕೂತಿದ್ದಾರೆ. ಇಟ್ ವಾಸ್ 3 AM ಆ ಥರ ಟೈಮಲ್ಲಿ ಸಡನ್ ಆಗಿ ನಂಗೆ ಬ್ಲ್ಯಾಂಕ್ ಔಟ್ ಆಗಿದೆ. ಅಷ್ಟು ಟೈಮಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ನಂಗೆ ಕಣ್ಣು ಓಪನ್ ಮಾಡ್ಕೊಂಡಿದ್ದೀನಿ, ಅದು ಹಿಂಗೆ ತೋರಿಸ್ತಾನೆ, ಹಿಂಗೆ ಮಾಡ್ತಾನೆ ಇದ್ದೀನಿ. ಸಡನ್ಲಿ ಲೈಕ್ ಐಮ್ ಜಸ್ಟ್ ಸ್ಟೇರಿಂಗ್ ಅಟ್ ಹಿಮ್. ಏನೋ ಫೀಲ್ ಆಯಿತು, ವಿನಯ್ಗೇನೋ ಫೀಲ್ ಆಯಿತು. ವಿನಯ್ ಹೇಳಿದ್ರು, ಸತಿ ಸತಿ ಆರ್ ಯು ಓಕೆ ಅಂತ ಕೇಳ್ತಾ ಇದ್ದಾರೆ ಶಾರ್ಟ್ ಮಧ್ಯದಲ್ಲಿ. ಸಡನ್ ಆಗಿ ಆ ಸತಿ 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 ಅಂತ ಕೇಳಿಸ್ತಾ ಇದೆ ನನಗೆ. ಎಚ್ಚರ ಆಯಿತು. ಎಲ್ಲಿದ್ದೆ ಅಲ್ಲಿ ತನಕ ನಂಗೆ ಗೊತ್ತಿಲ್ಲ, ಬಟ್ ಐ ಆಮ್ ಪ್ರಿಟಿ ಶ್ಯೂರ್ ಇಟ್ ವಾಸ್ ನಾಟ್ ಮೀ. ಇಟ್ ವಾಸ್ ಅ ಡಿವೈನ್ ಎಕ್ಸ್ಪೀರಿಯನ್ಸ್. ಆದ್ರೆ ಮೇಕಪ್ ಹಾಕಿ ಕೂತ್ಕೊಂಡಾಗ ಯಾ ಫುಲ್ ಮಹಾಕಾಳಿ ಅವತಾರದಲ್ಲಿ. ಏನ್ ನಡೀತಾವತ್ತು? ಮಧ್ಯಾಹ್ನ ಬೆಳಗಿನ ಜಾವನ ಅರ್ಲಿ ಮಾರ್ನಿಂಗ್ 3 AM ಫುಲ್ ವೈಬ್ರೇಟ್ ಆಗಿತ್ತು ನನ್ನ ಬಾಡಿ ಅವತ್ತು. ಅದಾದ್ಮೇಲೆ ಸತಿ ದಹನ ಟೈಮಲ್ಲಿ, ಸತಿ ನಾನು ಈ ದೇಹವನ್ನು ತ್ಯಾಗಿಸ್ತಿದ್ದೀನಿ ಅಂತ ಹೇಳಿ ಆ ಬೆಂಕಿ ಕಡೆ ಮುಂದೆ ಹೋಗ್ತಾರೆ ಅವರು ದೇಹನ ಇದು ಮಾಡೋಕ್ಕೆ. ಆ ಟೈಮಲ್ಲಿ ಐ ಹ್ಯಾವ್ ಫೆಲ್ಟ್ ನನ್ನ ಬಾಡಿ ಎಳಿತಾ ಇದೆ ಬೆಂಕಿ ಕಡೆ. ಇಟ್ಸ್ ಲೈಕ್ ಐ ಡೋಂಟ್ ಹ್ಯಾವ್ ಕಂಟ್ರೋಲ್. ಬೆಂಕಿ ಹಾಕಿದಾರಲ್ಲಿ ನಾನು ಹಿಂಗೆ ಹೋಗ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಲೈಕ್ ಗೋಯಿಂಗ್ ಟು ಸ್ಟೆಪ್ ಆನ್ ದ ಫೈರ್. ಬಿಕಾಸ್ ನಾನು ಅಷ್ಟು ಒಳಗೆ ಮುಳುಗೋಗ್ಬಿಟ್ಟಿದ್ದೆ ಆ ಪಾತ್ರದ್ದು. ಸಿಜಿ ತಾನೆ ಅದು ಬೆಂಕಿ? ಅದು ನೋ ದಟ್ ವಾಸ್ ಒರಿಜಿನಲ್ ಬೆಂಕಿ. ಬೆಂಕಿ ಇಟ್ ವಾಸ್ ಅ ಪ್ರಾಪರ್ ಸೆಟ್, ಮಹಲ್ ಸೆಟ್. ಬೆಂಕಿ ಇತ್ತು ಅಂದ್ರೆ ನನ್ ಮೇಲೆ ಬೆಂಕಿ ಹಾಕಿಲ್ಲ, ಆ ಬೆಂಕಿ ಮೇಲ್ ನಾನು ಹೋಗ್ತೀನಿ. ಅದಾದ್ಮೇಲೆ ಸಿಜಿ ಮಾಡ್ತಾರೋ ಅವರು ಬೆಂಕಿಲಿ ಉರಿತಾ ಇರೋದೆಲ್ಲ. ಬಟ್ ಅದ್ ನೆಡ್ಕೊಂಡು ಹೋಗ್ತಿರ್ಬೇಕಿದ್ರೆ ಅಗ್ನಿ ಕಡೆ ನಾನು ಹೋಗ್ತಾನೆ ಇದ್ದೀನಿ. ಐ ಆಮ್ ಜಸ್ಟ್ ಲೈಕ್ ಅಂಡ್ ದೇ ಆರ್ ಪುಲ್ಲಿಂಗ್ ಮೀ. ಸತಿ ಹೋಗ್ಬೇಡ ಸತಿ ಅಂತ. ನನ್ನ ಬಾಡಿ ಇಸ್ ಲೈಕ್ ಲೀವ್ ಮಿ, ಅವನಿಗೂ ಹೋಗ್ಬೇಕು ನನಗೆ ಹಿಂಗಾಗ್ತಾ ಇದೆ ನನಗೆ. ದಟ್ಸ್ ದಟ್ ಗೋ ಇನ್ಸಿಡೆನ್ಸ್ ನೋಡಿ. ಆಕ್ಚುಲಿ ಹಿಂದಿ ಇಸ್ ದ ಒರಿಜಿನಲ್ ವರ್ಷನ್, ದೇವುಕಿ ದೇವ್ ಮಹಾದೇವ್ ಅಂತ. ಅದು ಮಾಡ್ತಿರ್ಬೇಕಿದ್ರು ಎಕ್ಸಾಕ್ಟ್ ಆಗಿ ಈ ಸೀನ್ ಮಾಡ್ಬೇಕಿದ್ರೆ ಬೆಂಕಿ ಸೆಟ್ಟಲ್ಲಿ ಬೆಂಕಿ ತಾಗತ್ತೆ. ಅಂಡ್ ಇಲ್ಲೂ ಕೂಡ ಇದೇ ಸೀನ್ ಮಾಡೋಷ್ಟೊತ್ತಿಗೆ ಬೆಂಕಿ ಸೆಟ್ಟಲ್ಲಿ ಬಿಬ್ಬಿತ್ತು. ಹೌ ಡು ವಿಲ್ ಯು ಕಾಲ್ ಇಟ್ ಅ ಕೋಇನ್ಸಿಡೆನ್ಸ್? ಹೈದರಾಬಾದ್ ಅಲ್ಲಿ ನಾನು ಆಕ್ಚುಲಿ ಒಂದು ತೆಲುಗು ಸೀರಿಯಲ್ ಒಪ್ಕೊಂಡಿದ್ದೆ. ನೋ ಒನ್ ನೋಸ್ ಅಬೌಟ್ ದಿಸ್. ತೇನೆ ಮನಸ್ಸು ಅಂತ ಒಂದು ಸೀರಿಯಲ್ ಒಪ್ಕೊಂಡಿದ್ದೆ. ಅಗೇನ್ ಒಳ್ಳೆ ಪೇಮೆಂಟ್, ಆಫ್ ಕೋರ್ಸ್ ಒಳ್ಳೆ ಪೇಮೆಂಟ್. ಇದ್ರಕ್ಕಿಂತ ಇನ್ನು 10 ಪಟ್ಟು ಜಾಸ್ತಿ ಆಗಿತ್ತು ಪರ್ ಡೇ. ಆಯ್ತಾ, ಐ ವಾಸ್ ಲೈಕ್ ವಾವ್ ಅಂತ ಅನ್ಕೊಂಡು ಒಪ್ಕೊಂಡೆ. ಅದೊಂದು ಮಾಡಿದೆ. ಅದು ಮಾಡೋಷ್ಟೊತ್ತಿಗೆ ಏನಾಗ್ಬಿಟ್ಟಿದೆ, ಐ ವಾಸ್ ಲೈಕ್, ನಾನು ಯಾವುದೋ ಒಂದು ಗೃಹಪ್ರವೇಶ ಮುಗಿಸ್ಕೊಂಡು ಮನೆಗೆ ಹೋಗಿದ್ದೀನಿ. ಅಲ್ಲಿ ತನಕ ನಾನು ಅದ್ರ ಮುಂಚೆ ಎಲ್ಲ ನಾನು ಐ ಹ್ಯಾವ್ ಗಾನ್ ಫಾರ್ ಗೋಸ್ಟ್ ಹಂಟಿಂಗ್, ಅದು ಇದು. ದೇವ್ರ ನಂಬಲ್ಲ ನಾನು, ದೇವರನ್ನು ನಂಬ್ತಾ ಇರ್ಲಿಲ್ಲ. ಎಲ್ಲರೂ ದೇವದ ಬಗ್ಗೆ ಮಾತಾಡೋರು, ನಾನು ನೋಡೇ ಬಿಡೋಣ ಅಂತ ಅನ್ಕೊಳ್ಳೋದು. ಓಕೆ, ಭಯ ಆಗ್ತಿರ್ಲಿಲ್ಲ. ನೋ, ಅಲ್ಲಿ ತನಕ ಬಂಡ್ ಧೈರ್ಯ ನಂಗೆ, ಬಂಡ್ ಧೈರ್ಯ. ಈ ದೇವದ ಫಿಲ್ಮ್ಗಳೆಲ್ಲ ನೋಡ್ಬೇಕಾದ್ರೆ ಫುಲ್ ಎಂಜಾಯ್. ಹೌದು, ನೆಕ್ಸ್ಟ್ ಲೆವೆಲ್. ಎಲ್ಲ ದೇವದ ಫಿಲ್ಮ್ ನೋಡ್ತಿದ್ದೆ ನಾನು ಆ ಥರ ಫುಲ್ ನೆಕ್ಸ್ಟ್ ಲೆವೆಲ್. ಎಲ್ಲರೂ ದೇವದ ಬಗ್ಗೆ ಮಾತಾಡ್ತಿರ್ಬೇಕು, ನಾನು ಬೇರೆ ಕತೆ ಎಲ್ಲ ಹೇಳ್ಕೊಂಡು ಕೂತಿರ್ತಿದ್ದೆ ದೇವ ಅಂತ. ಅವಾಗ ಏನಾಯ್ತು ಒಂದ್ಸತಿ, ಇಟ್ಸ್ ಲೈಕ್ ನನ್ನ ಫ್ರೆಂಡ್ಸು ನಾನು ಎಲ್ಲ ಒಂದ್ಸತಿ ನಾನು ಯಾವುದೋ ಒಂದು ಕ್ಯಾಂಪ್ ಹೋಗಿದ್ದೆ. ಅಲ್ಲಿ ದೆವ್ವ ಇದೆ ಅಂತ ಗೊತ್ತಿತ್ತು. ನಾವೆಲ್ಲ ಹೊರಟು ಅಲ್ಲಿಗೆ ಟ್ರೈನ್ ಎಲ್ಲ ತಗೊಂಡು ಮೈಸೂರಿಗೆ ಹೋಗ್ಬಿಟ್ಟು ಎಲ್ವಾಲ್ ಪ್ಯಾಲೇಸ್ ಅಂತ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಗೋಸ್ಟ್ ಹಂಟ್ ಮಾಡಕ್ ಟ್ರೈ ಮಾಡಿದೀವಿ. ನನಗೇನೂ ಆಗ್ಲಿಲ್ಲ. ಎಲ್ಲಿದು? ಮೈಸೂರಲ್ಲಿ ಎಲ್ವಾಲ್ ಅಂತ ಒಂದು ಪ್ಯಾಲೇಸ್ ಇದೆ, ಎಲ್ವಾಲ್. ಅಲ್ಲಿ ನಾನು NCC ಕ್ಯಾಂಪ್ ನಡೆದಿತ್ತು. ಸೊ ಇಲ್ಲಿ ನನಗೆ ಫೀಲ್ ಆಗಿತ್ತು, ಅಲ್ಲಿ ಏನೋ ಒಂದು ಫೀಲ್ ಆಗಿತ್ತು. ಅವಾಗ ನಾನು ಹೇಳಿದ್ದೆ ಅಲ್ಲಿ ಪಕ್ಕ ದೆವ್ವ ಇದೆ ಕಡೆ ಹೋಗೋಣ ಅಂತ. ನನ್ನ ಫ್ರೆಂಡ್ಸ್ನ ಇಟ್ಕೊಂಡು ಹೋಗಿದ್ದು. 3 ಜನ ಹುಡುಗರು, ನಾನು ಒಬ್ಳು ಹುಡುಗಿ. ಆಯ್ತಾ, ನಂಗೆ ಭಯನೇ ಇಲ್ಲ ಅದಕ್ಕೆ. ಅಂಡ್ ಅವ್ರು ಯಾವತ್ತೂ ನನ್ನ ಹುಡುಗ ಥರನೇ ನೋಡೋದಾಯ್ತಾ. ಸೊ ಅವ್ರು ಹೋಗಿದ್ರು. ಅವತ್ತಿನ ದಿವಸ ಅಮಾವಾಸ್ಯೆ ಹೋಗಿದ್ದ ದಿವಸನು ಅಲ್ಲಿರೋ ಗೇಟ್ ಮ್ಯಾನು ಒಳಗೆ ಹೋಗಿಲ್ಲ ಅಂತ. ನಾವೆಲ್ಲ ಹೋದಾಗ ಏನೂ ಇರಲಿಲ್ಲ, ಸೆಕ್ಯೂರಿಟಿ ಎಲ್ಲ ಇವಾಗೆಲ್ಲ ಬಂದ್ಬಿಟ್ಟಿತ್ತು. ಐ ಥಿಂಕ್ ಅಪ್ಪು ಸರ್ದೊಂದು ಮೂವಿ ಶೂಟ್ ಆಗಿತ್ತು ಅಲ್ಲಿ. ಆಯ್ತಾ, ಸೊ ಐ ವಾಸ್ ಲೈಕ್ ಹೋದ್ವಿ. ನನಗೇನು ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಬಟ್ ಮೈ ಫ್ರೆಂಡ್ಸ್ ಆರ್ ಲೈಕ್ ದೇ ಫೆಲ್ಟ್ ಸಮನ್, ಯಾರೋ ನಡ್ಕೊಂಡು ಹೋದ್ರು. ಎಸ್ ಮಧ್ಯರಾತ್ರಿ. ಯಾ, ಫುಲ್ ಹಿಂಗ್ ಪಾಸ್ ಆಗೋದು ಫೀಲ್ ಆಗಿದೆ. ಇನ್ನೊಂದು ನನ್ನ ಫ್ರೆಂಡಿಗೆ, ಅವನು ರಾಕ್ಷಸ ಗಣ ಆಯ್ತಾ, ಅವನಿಗೆ ಕಾಣಿಸದಂತೆ.
ಅಲ್ಲಿ ಅವನಿಗೆ ಕಾಣಿಸೋದು, ಇಲ್ಲಿ ಕಾಣಿಸೋದು, ಇಲ್ಲಿ ಕಾಣಿಸೋದು. ಹೀಸ್ ಟೆಲ್ಲಿಂಗ್ ಅಲ್ಲಿ ನಿಂತ್ಕೊಂಡಿದೆ, ಅದು ಅಲ್ಲಿಂದ ಅಲ್ಲಿಗೆ ಹಾರ್ತು, ಅಲ್ಲಿಂದ ಅಲ್ಲಿಗೆ ಹಾರ್ತು, ಇಲ್ಲಿ ಬಂದು ನಿಲ್ತು. ಹೀಸ್ ಟೆಲ್ಲಿಂಗ್ ಎವ್ರಿಥಿಂಗ್. ನಾನು ನಾನ್ ಸೆನ್ಸ್ ಅಂತ ಅನ್ಕೊಂತಿದ್ದೀನಿ. ನೆಕ್ಸ್ಟ್ ಡೇ ಅವನಿಗೆ ಫುಲ್ ಜ್ವರ. ಆ್ಯಂಡ್ ಐ ವಾಸ್ ಲೈಕ್ ಎಲ್ಲ ಮಣ್ಣು ಅಂತ. ನನಗೆ ಕಾಣಿಸೋ ತನಕ ನಾನು ನಂಬಲ್ಲ ಅಂತ ಅನ್ಕೊಂಡಿದ್ದೆ. ಇದೆಲ್ಲ ಆಯಿತು. ಅದಾದ್ಮೇಲೆ ನಾನು ಹೈದರಾಬಾದ್ ಶೂಟಿಗೆ ಹೋದೆ. ದಿಸ್ ವಾಸ್ ಲಾಂಗ್ ಬ್ಯಾಕ್. ಇದಾದ್ಮೇಲೆ ನಾನು ಶೂಟಿಂಗ್ ಬರ್ತೀನಿ. ನಾನು ಹೈದರಾಬಾದ್ ಶೂಟಿಗೆ ಹೋದೆ. ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ ಆಯಿತಾ. ತುಂಬ ಸುಸ್ತಾಗ್ಬಿಟ್ಟು ಯಾವುದೋ ಒಂದು ಏನೋ ಆಗಿತ್ತು ಅವಾಗ ಮನೇಲಿ. ನನಗೆ ಯಾವುದೋ ಬ್ಯಾಡ್ ಇದರಲ್ಲಿದ್ದೆ. ಫ್ಲೈಟ್ ತೊಗೊಂಡು ಅವ್ರನ್ನ ಪಿಕ್ ಮಾಡಿದ್ರು. ನಾನು ಹೋದೆ ಹೈದರಾಬಾದಿಗೆ. ಇಟ್ಸ್ ಅರಮನೆ ನಂಗೆ ಕೊಟ್ಟಿದ್ದು. ನಾನು ಇಡೀ ಅರಮನೆ ನಾನು ಒಬ್ಬಳೇ ಇರ್ತಿದ್ದೆ ಹೈದರಾಬಾದಲ್ಲಿ. ಇಟ್ಸ್ ಲೈಕ್ ಆಫೀಸಲ್ಲಿ ನಾನು ಇರ್ತಿದ್ದೆ. ಇಟ್ಸ್ ಲೈಕ್ ಅರಮನೆಯಲ್ಲಿ ಆಫೀಸ್ ಮಾಡಿರೋದವರು ಹಾಗೆ. ಶೂಟ್ ಇಲ್ಲ ಆ ಶೂಟಿಗೆ ಬಂದಿದ್ದೀನಿ, ಬಟ್ ಸ್ಟೇ ಮಾಡ್ತಿರೋದು ಅಲ್ಲಿ ಜುಬ್ಲಿ ಹಿಲ್ಸ್ ಅಲ್ಲಿ ಆಯ್ತಾ. ಸೊ ಅಲ್ಲಿ ಹೋಗಿದ ತಕ್ಷಣ ಗ್ಲಾಸ್ ಹಿಂಗೆ ಓಪನ್ ಮಾಡಿದೆ. ಐ ಆಮ್ ವೆರಿ ಸ್ಲೀಪಿ, ಲೈಕ್ ವೆರಿ ಸ್ಲೀಪಿ. 1 o'clock 2 o'clock ಅಷ್ಟೊತ್ತಿಗೆ ಹಿಂಗೆ ಹೋದೆ. ಬ್ಯಾಗ್ ಹಿಂಗೆ ಎಸ್ತೆ. ಆ ದೊಡ್ಡ ರೂಮಲ್ಲಿ ಒಂದು ಬೆಡ್ ಹಿಂಗಿದೆ, ಅಲ್ಲಿ ಒಂದು ಸ್ಟೋರ್ ರೂಮ್ ಇದೆ, ಅಲ್ಲಿ ಒಂದು ಬಾತ್ರೂಮ್ ಇದೆ ಆಯ್ತಾ. ನಾನು ಬಂದು ಲೈಟ್ ಆನ್ ಮಾಡಿಲ್ಲ, ಹಿಂಗೆ ಬಿಸಾಕ್ಬಿಟ್ಟು ಹಿಂಗೆ ಮಲ್ಕೊಂಡ್ಬಿಟ್ಟೆ. ಮಲ್ಕೊಂಡಿದ ತಕ್ಷಣ ಒಂದು ಡ್ರೀಮ್ ಬರುತ್ತೆ. ಒಂದು ಚಿಕ್ಕ ಮಗು ಹಿಂಗೆ ಜುಟ್ಟು ಹಾಕೊಂಡಿದೆ, ಸ್ಮಾಲ್ ಫ್ರಾಕ್ ಹಾಕೊಂಡಿದೆ. ಇಟ್ಸ್ ಪ್ಲೇಯಿಂಗ್ ವಿತ್ ಅ ಟಾಯ್, ಒಂದು ಪ್ಲಾಸ್ಟಿಕ್ ಟಾಯ್. ಅದ್ರದ್ದು ಗೊಂಬೆದು ಹಂಗೆ ಕೂದಲಿದೆ, ಹಂಗೆ ಇದೆ. ಆ ಹುಡುಗಿ ಹಿಂದೆ ಒಬ್ಳು ಜಿಮ್ನಾಸ್ಟಿಕ್ ಮಾಡ್ತಾ ಇದ್ದಾಳೆ. ಹಿಂಗೆ ಜಂಪ್ ಮಾಡ್ತಿರ್ತಾರಲ್ಲ, ಹಿಂಗೆ ಜಂಪ್ ಮಾಡ್ತಿರ್ತಾರೆ, ಹಿಂಗೆ ಇಟ್ಕೊಂಡು ಹಿಂಗೆ ಜಂಪ್ ಮಾಡ್ತಾರೆ, ಅದು ಮಾಡ್ತಾ ಇದ್ದಾಳೆ. ಇವಳು ಈ ಬಗ್ಗಿರೋಳು ಹಿಂಗೆ ನೋಡ್ತಾ ಇರ್ತಾಳೆ. ಸಡನ್ ಆಗಿ ಅವಳು ಹಿಂಗೆ ನೋಡ್ತಾಳೆ, ಆಸ್ ಇಫ್ ಲುಕಿಂಗ್ ಅಟ್ ಮೀ. ಒಂದು ಕೈ ಹಿಂಗೆ ತಿರ್ಸ್ತಾಳೆ, ಇನ್ನೊಂದು ಕೈ ಹಿಂಗೆ ತಿರ್ಸ್ತಾಳೆ, ಇನ್ನೊಂದು ಕಾಲು ಹಿಂಗೆ ತಿರ್ಸ್ತಾಳೆ, ಇನ್ನೊಂದು ಕಾಲು ಕೂಡ ಹಿಂಗೆ ತಿರ್ಸ್ತಾಳೆ. ಅಷ್ಟೊತ್ತಿಗೆ ಅವಳಂಗೆ ಜಿಮ್ನಾಸ್ಟಿಕ್ ಮಾಡ್ತಿರೋಳು ಸುಯ್ ಅಂತ ತಿರ್ಗಿ ಹಂಗೆ ಬೀಳ್ತಾಳೆ. ಹಿಂಗೆ ಸೇಮ್ ಈ ಗೊಂಬೆದಾಯ್ತಲ್ಲ, ಫೈನಲ್ ಡೆಸ್ಟಿನೇಷನ್ ಟೈಪ್ಸ್ ಆ ಥರ ಬೀಳ್ತಾಳೆ. ಸೇಮ್ ಹಂಗೆ ಲಟ್ 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 ಅಂತ ಅಲ್ಲೇ ಲೈಕ್ ಸ್ಪಾಟ್. ಅಷ್ಟೊತ್ತಿಗೆ ನಂಗೆ ಎಚ್ಚರ ಆಯಿತು. ನಂದೇನು ಗೊತ್ತಾ, ನಾನು ಒಂದು ಸ್ವಲ್ಪ ಚಿಕ್ಕ ವಯಸ್ಸಿಂದ ನಾನು ಕಣ್ಣು ಬಿಟ್ಕೊಂಡು ನಿದ್ದೆ ಮಾಡೋದು. ಇಟ್ಸ್ ಲೈಕ್ ನಾನು ಹಿಂಗೆ ಮಲ್ಗಲ್ಲ, ನಾನು ಹಿಂಗೆ ಮಲ್ಗ್ತೀನಿ ಹಿಂಗೆ ಯಾವಾಗಲೂ. ಸೊ ನಂಗೆ ಎಚ್ಚರ ಆಯಿತು ಅಂದರೆ ಐ ಆಮ್ ಆಲ್ರೆಡಿ ಸೀಯಿಂಗ್ ಹಾಗೆ. ಆ ಒಂದು ಮೊಮೆಂಟಲ್ಲಿ ಆ ಕನಸಿನ ನಾನು ಹೊರಗೆ ಬಂದೆ. ಆ್ಯಂಡ್ ನಂಗೆ ಬಾಡಿ ಮೂವ್ ಮಾಡೋಕ್ಕಾಗ್ತಿಲ್ಲ. ಸ್ಲೀಪ್ ಪ್ಯಾರಾಲಿಸಿಸ್ ಅಂತಾರೆ ಅದಕ್ಕೆ. ಬಟ್ ಐ ಫೆಲ್ಟ್ ನನ್ನ ಪಕ್ಕದಲ್ಲಿ ಯಾರೋ ನಡ್ಕೊಂಬಂದ್ರು. ಇಲ್ಲಿ ಮಲ್ಗಿದ್ದೀನಿ, ಇಲ್ಲಿ ಕೇಳಿಸ್ತಾ ಇದೆ. ಐ ಕ್ಯಾನ್ ಹಿಯರ್ ಇಟ್, ಐ ಕ್ಯಾನ್ ಹಿಯರ್ ದ ಸೌಂಡ್, ದ ಬ್ರೆತ್, ಫೀಲ್. ತಲೆ ಅಲ್ಲಾಡ್ಸೋಕ್ಕಾಗ್ತಿಲ್ಲ. ನಾನು ಕಣ್ಣಲ್ಲಾಡಿಸ್ತಿದ್ದೀನಿ ಬಿಕಾಸ್ ನನ್ನ ಕಣ್ಣು ಓಪನ್ ಇದೆ ಅಲ್ವಾ. ಐ ಆಮ್ ಡೂಯಿಂಗ್ ದಿಸ್, ಯಾರೂ ಕಾಣಿಸ್ತಿಲ್ಲ. ನನ್ನ ಬಾಡಿ ಹಿಡ್ಕೊಳ್ಳೋಂಗಿದೆ, ಲಿಟ್ರಲಿ ಟೈಟ್. ನಂಗೆ ಏನು ಮಾಡ್ಬೇಕರ್ತಾಗಿಲ್ಲ. ಇಟ್ ವಾಸ್ ಸೋ ಸ್ಕೇರಿ. ಆ ಟೈಮಲ್ಲಿ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಅಮ್ಮನ ವಾಯ್ಸ್ ನನಗೆ ರಿಪೀಟ್ ಆಗ್ತಿದೆ ತಲೆಯಲ್ಲಿ. ಹಿಂಗೇನೇ ಕಷ್ಟ ಬಂದರೂ ಓಂ ನಮಃ ಶಿವಾಯನು, ಓಂ ನಮಃ ಶಿವಾಯನು ಅಂತ. ಐ ಸೆಡ್ ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ 3 ಸತಿ ಹೇಳಿದೆ. 3ನೇ ಸತಿ ರಪ್ ಅಂತ ಇದು ಬಾಡಿ ರಿಲೀಸ್. ನನಗೆ ಇವಾಗಲೂ ಗೂಸ್ ಬಂಪ್ಸ್ ಬರುತ್ತೆ. ಐ ಕೇಮ್ ಬ್ಯಾಕ್. ನಾನು ಹಿಂಗೆ ಕೂತ್ಕೊಂಡು ಐ ಆಮ್ ಬ್ರೀದಿಂಗ್, ಮೊಬೈಲ್ ಹುಡ್ತಾ ಇದ್ದೀನಿ, ಲೈಟ್ ಆಗ್ತಾ ಇದ್ದೀನಿ, ನಂಗೆ ಆಗ್ತಾ ಇಲ್ಲ. ಬಿಕಾಸ್ ಇನ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ಇದು. ಅವತ್ತಿಂದ ನಂಗೆ ಒಬ್ಬಳೇ ಎಲ್ಲೂ ಟ್ರಾವೆಲ್ ಮಾಡೋಕ್ಕಾಗಿಲ್ಲ. ಅಲ್ಲಿ ತನಕ ಸೋಲೋ ಟ್ರಾವೆಲ್ಸ್ ಎಷ್ಟು ಮಾಡಿದ್ದೀನಿ ಗೊತ್ತಾ ನಾನು. ದ್ಯಾಟ್ ವಾಸ್ ದ ಎಕ್ಸ್ಪೀರಿಯನ್ಸ್. ಒಂದು ಸ್ವಲ್ಪ ದಿವಸ ಆಯಿತು ನಂಗೆ ನಿದ್ದೆ ಮಾಡೋಕ್ಕಾಗಿಲ್ಲ. ಹನುಮಾನ್ ಚಾಲೀಸ ಹಾಕೊಂಡು ಕೇಳಿಸ್ಕೊಂತೀನಿ ನಾನು. ಐ ಮೀನ್ ಲೈಕ್ ಇದು ಗರ್ಲ್, ನಾ ಯಾವುದೋ ದೇವ್ರನ್ನೇ ಬಿಲೀವ್ ಮಾಡದೇ ಇರೋಳು ನಾನು ಹನುಮಾನ್ ಚಾಲೀಸ ಹಾಕೊಂಡು ಕೂತ್ಕೊಂಡಿದ್ದೀನಿ. ನಾನು ದೇವ್ರ ಹೆಸರು ತೊಗೊಳ್ತಿದ್ದೀನಿ. ಬಿಕಾಸ್ ಫಸ್ಟ್ ಟೈಮ್ ದೆವ್ವ ಫೀಲ್ ಆಗಿರೋದು. ದೆವ್ವ ಇದ್ದಾನೆ ಅಂದರೆ ದೇವ್ರು ಕೂಡ ಇದ್ದಾನೆ, ಒಂದು ಕಳ್ಳ ಇದ್ದಾನೆ ಅಂದರೆ ಪೊಲೀಸ್ ಕೂಡ ಇದ್ದಾನೆ. ಐ ನೀಡೆಡ್ ಪ್ರೊಟೆಕ್ಷನ್. ಇದಾಗಿದ್ದ ತಕ್ಷಣ ನಾನು ಒಂದು 2-3 ದಿವಸ ಆದಮೇಲೆ ನಾನು ಕೇಳಿದೆ. ಅಲ್ಲೊಬ್ರು ಮ್ಯಾನೇಜರ್ ಇದ್ರು. ಇಲ್ಲಿ ಏನಾದರೂ ಇದೆಯಾ ದೇವಾಗವೇ, ಲೇದು ಮ್ಯಾಮ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಾನು ನನ್ನ ಫ್ರೆಂಡ್ ಜೊತೆ ಕಾಲಲ್ಲಿ ಮಾಡ್ತಾ ಇರ್ತಿರ್ಬೇಕಾದ್ರೆ ಅವನಿಗೇನೋ ಕೇಳಿಸುತ್ತೆ. ಹೇ ಕ್ಯಾವ ಅಂತ ಕೇಳ್ತಾನೆ. ನಾನು ಕ್ಯಾವ ಅಂದೆ. ಅರೆ ನೀನು ಕಿರ್ಚಿದೇನೋ ಸೌಂಡ್ ಕೇಳಿಸ್ತು ಅಂತ. ಇಲ್ವಲ್ಲ ಅಂದೆ ನಾನು. ಅದಕ್ಕೂ ಇಲ್ಲ ಕೇಳಿಸ್ತು ಅಂತ. ನಾನು 1 ನಿಮಿಷ ಇರು ಅಂತ, ಕಾಲ್ ರೆಕಾರ್ಡ್ ಇರುತ್ತಲ್ಲ ಅದು ಕೇಳಿಸ್ಕೊಂಡು ಹೇಳಿ ಕಾಲ್ ಮಾಡ್ತೀನಿ ಅಂತ ಕಾಲ್ ರೆಕಾರ್ಡಲ್ಲಿ ಕೇಳಿದ್ರೆ, ಕಾಲ್ ರೆಕಾರ್ಡಲ್ಲಿ ಈ ಸೌಂಡ್ ಬಂದಿದೆ ಸಡನ್ ಆಗಿ. ಅದು ಹೆಂಗೆ ಅಂದ್ರೆ ಏನೋ ಬಿತ್ತು, ಟಕ್ 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 ಅಂತಾನೋ ಬಿತ್ತು. ಆಮೇಲೆ ಹಿಂಗೆ, ಆಮೇಲೆ ಕಿರ್ಚೋ ಥರ ಒಂಥರ ಲೈಟಾಗಿ ಆಯ್ತಾ. ಇದು ಕೇಳಿಸ್ಕೊಂಡು ನಂಗೆ ಜಮ್ ಅಂತ. ದಿಸ್ ವಾಸ್ ನಾಟ್ ಸಮಥಿಂಗ್. ಆ ರೂಮಲ್ಲಿ ಏನೂ ಆಗಿಲ್ಲ. ನಾನು ಕರೆದೆ, ರಾಜುಗಾರು ಬನ್ನಿಲಿ ಅಂತ ಬಂದರು. ಈ ವಾಯ್ಸ್ ಕೇಳಿಸ್ಕೊಳ್ಳಿ. ಯು ಹ್ಯಾವ್ ಟು ಪ್ರಾಮಿಸ್ ಮೀ ಆ್ಯಂಡ್ ಟೆಲ್ ಮೀ ಏನು ನಡೀತಾ ಇದೆ, ವಾಟ್ ಇಸ್ ರಾಂಗ್ ವಿತ್ ದಿಸ್ ಹೌಸ್ ಅಂತ. ಏನ್ ಲಿದು ಮ್ಯಾಮ್ ಅಂದರು.
ಇದೆಲ್ಲ ಆಡ್ಬೇಡಿ, ಪ್ರಾಮಿಸ್ ಮಾಡಿ ಹೇಳಿ ಅಂತ. ಅವರು ನನ್ನ ವಯಸ್ಸವರೇ ಒಂದು ಸ್ವಲ್ಪ. ಮ್ಯಾಮ್ ಅದೇಂಟಿ ಅದು ಏನಂದ್ರೆ ಇಲ್ಲಿ ಆಕ್ಚುಲಿ ರೈಟರ್ಸ್ ಎಲ್ಲ ಇರ್ತಿದ್ರು ಮುಂಚೆ, ಅವರೆಲ್ಲ ರೈಟಿಂಗ್ ಮಾಡ್ತಿದ್ರು. ಅವರು ಹೇಳಿದ್ರು ಮ್ಯಾಮ್ ಅಂದ್ರೆ ವೈಟ್ ಡ್ರೆಸ್ ಅಲ್ಲಿ ಒಂದು ಹೆಂಗ್ಸ್ ಕಾಣಿಸ್ಕೊಂತಾಳೆ ಇಲ್ಲಿ ಅಂತ. ನಾನು ಓ ಐ ಸೆಡ್ ಆಮೇಲೆ ಅಂತ ಈಸ್ ಲೈಕ್ ಗೊತ್ತಿಲ್ಲ ಮ್ಯಾಮ್ ಅಂದ್ರೆ ಒಂದ್ ಸ್ವಲ್ಪ ನಾಕ್ ಎಲ್ಲ ಕೇಳೋದು ಅಂತ. ಅದ್ ನನ್ಗೂ ಕೇಳಿಸ್ತಿತ್ತು. ನಂಗೆ ಪ್ರತಿ ದಿವಸ ಅಲ್ಲಿ ಇದ್ದಾಗೆಲ್ಲ ನಂಗೆ ನಾಕ್ ಟಕ್ 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 ಅಂತ ಕೇಳಿಸೋದು. ನನಗೇನ್ ಅನ್ಸೋದು, ಅವ್ರಂಗೆ ಊಟ ಕೊಡಕ್ ಬಂದಾಗೆಲ್ಲ ನಾಕ್ ನಾಕ್ ಮಾಡ್ತಾರಲ್ಲ, ಅದ್ ನನ್ ಕಿವಿ ಹಂಗೆ ಮತ್ತೆ ಇದಾಗ್ತಾ ಇದೆ ಅಂತ ಅನ್ಸ್ಕೊಡು, ರಿಂಗ್ ಆಗ್ತಿದೆ ಅಂತ ಅನ್ಸ್ಕೊಳ್ಳೋದು. ಎಲ್ಲೆಲ್ಲಿ ಗೊತ್ತಾ, ಕಿಟ್ಕಿಲಿ, ಸ್ಟೋರ್ ರೂಮ್ ಅಲ್ಲಿ ಯಾವಾಗ್ಲೂ ಕೇಳಿಸೋದು ನಂಗೆ. ಬಟ್ ನಾನು ಎಷ್ಟು ಧೈರ್ಯವಂತಂದ್ರೆ ಅದೆಲ್ಲ ತಲೆಗೆ ಹಾಕೊಂಡಿರ್ಲಿಲ್ಲ. ಇದಾದ್ಮೇಲಿಂದ ನಂಗೆ ತಲೆಗೆ ಇನ್ನೇನು ಬಿಟ್ಕೊಳಕ್ಕೆ ಹಾಕಿಲ್ಲ. ಐಮ್ ಲೈಕ್ ಐಮ್ ಡನ್ ವಿತ್ ದಿಸ್, ಐ ಡೋಂಟ್ ವಾಂಟ್ ಟು ಸ್ಟೇ ಹಿಯರ್. ಅದಾದ್ಮೇಲಿಂದ ನಾನು ಅಲ್ಲಿವರೆಗೂ ನಾನು ಎಷ್ಟು ಆರಾಮಾಗಿ ತಿರುಗಾಡ್ಕೊಂಡಿದ್ದೆ ಆರಾಮಾಗಿ ಅಂದ್ರೆ, ಅದಾದ್ಮೇಲೆ ನಂಗೆ ಯಾರಾದ್ರೂ ಇರ್ಲೇಬೇಕು ಜೊತೆಗೆ ಅನ್ನೋ ತರ ಆಗ್ಬಿಡ್ತು ದಿಸ್ ಹಾರರ್ ಇನ್ಸಿಡೆಂಟ್. ಬಿಕಾಸ್ ನನ್ಗೆ ಗೊತ್ತಿಲ್ಲ ಯಾವಾಗ ನಾನು ಹಿಂಗೆ ಫ್ರೀಸ್ ಆಗ್ಬಿಟ್ರೆ ನಾನು ಏನು ಮಾಡೋಕ್ಕಾಗಲ್ವಲ್ಲ. ಕೈಕಾಲಿದ್ರೆ ಅಟ್ಲೀಸ್ಟ್ ತಳ್ಬೋದು, ಓಡ್ಬೋದು. ಕೈಕಾಲೇ ಲಾಕ್ ಮಾಡ್ಬಿಟ್ರೆ ಏನ್ ಮಾಡೋದು? ದಟ್ ಇಸ್ ದ ಫಿಯರ್ ಐ ಹ್ಯಾವ್. ಯಾವ್ದಾದ್ರು ಕುರೂಪವಾಗಿ ಒಂದ್ ದೆವ್ವ ಬರುತ್ತೆ ಅಂತ ಅಲ್ಲ, ಕೈಕಾಲೇ ಆಡಕ್ಕಾಗದಿದ್ರೆ ಏನ್ ಮಾಡೋದು ಅಂತ ಇದಾಗಿತ್ತು. ಈಗ ಎಷ್ಟೊಂದು ಸಾರಿ ಈಗ ಕೆಲವರು ಅಂತಾರೆ, ಈ ಥರದ ಏನಾದ್ರು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ನ ಶೇರ್ ಮಾಡ್ಕೊಂಡಾಗ ಇದೆಲ್ಲ ಸುಳ್ಳು, ಭ್ರಮೆ, ದೆವ್ವ ಇಲ್ಲ, ವಾಟ್ ನಾನ್ ಸೆನ್ಸ್, ಸೈನ್ಸ್ ಸ್ಟೂಡೆಂಟ್, ನಾವು ಇಲ್ಲಿ ಬದುಕ್ತಿರ್ತೀವಿ ಅದು ಇದು ಅಂತ. ಈಗ ದೆವ್ವನೇ ಇಲ್ಲ, ಈ ಥರದೆಲ್ಲ ಸುಳ್ಳು ಅಂತ ಅನ್ನೋರಿಗೆ ನೀವು ಏನು ಹೇಳ್ತೀರಾ ನಿಮ್ಮ ಇಷ್ಟು ಎಕ್ಸ್ಪೀರಿಯನ್ಸ್ ಇಂದ? ನಾನು ಅದೇ ನಂಬ್ತಾ ಇದ್ದೆ, ಐ ವಿಶ್ ಅದು ಟ್ರೂ ಆಗಿರ್ಲಿ ಅಂತ. ಬಟ್ ನಾನು ಇವಾಗ ಹೀಲಿಂಗು ಕಲ್ತಿದ್ದೀನಿ, ಲೈಕ್ ಫ್ರಮ್ ಮೈ ಗುರು. ಇದೆಲ್ಲ ಕಲ್ತಾದ್ಮೇಲೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದೇನು ಅಂದ್ರೆ, ಒಳ್ಳೇದಿದ್ಮೇಲೆ ಕೆಟ್ಟದು ಇರುತ್ತೆ. ಅಂಡ್ ವಿ ಆರ್ ಫಿಲ್ಡ್ ವಿತ್ ಎನರ್ಜಿ. ಎಲ್ಲಾ ಕಡೆನೂ ಎನರ್ಜೀಸ್ ಇದ್ದೇ ಇದೆ. ದೆವ್ವ ಅಂದ್ರೆ ಅದ್ರ ಇಂಟೆನ್ಷನ್ ನಿಮಗೆ ಹಾರ್ಮ್ ಮಾಡ್ಬೇಕನ್ನೋದೇನೂ ಇಲ್ಲ. ಆತ್ಮಗಳಿರ್ತವೆ. ನಾವು ಇವಾಗ ಮನುಷ್ಯರಾಗಿ ಹುಟ್ಟಿದೀವಿ, ನಮ್ಮಲ್ಲಿ ಒಂದು ಆತ್ಮ ಇದೆ, ಒಂದು ನಾಯಲ್ಲೂ ಒಂದು ಆತ್ಮ ಇದೆ, ಒಂದು ಮರದಲ್ಲೂ ಒಂದು ಆತ್ಮ ಇದೆ, ಎಲ್ಲದಲ್ಲೂ ಆತ್ಮ ಇದೆ. ಕೆಲವು ಆತ್ಮಗಳು ಇವಾಗ ನಾವು ಒಂದು 100 ವರ್ಷ ತನಕ ಬಾಳ್ಬೇಕಾಗಿರತ್ತೆ, ಈಗ ಒಂದು ಜನ್ಮ ಇರುತ್ತೆ. ಆದ್ರೆ ಮಧ್ಯದಲ್ಲಿ ಏನಾಗುತ್ತೆ, ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂತಾರೆ. ಇಂಥವ್ರು ಅವ್ರ ಜೀವನನ ಕಂಪ್ಲೀಟ್ ಆಗಿ ಫುಲ್ಫಿಲ್ ಮಾಡಕ್ಕಾಗಿರಲ್ಲ. ಅವ್ರ ಲೈಫ್ ಮುಗಿದೇನೆ ಅವರು ತೀರೋಗಿರ್ತಾರೆ. ಅವಾಗ ಅವ್ರ ಇಚ್ಛೆಗಳು ಪೂರ್ತಿ ಆಗಿರಲ್ಲ. ಒಬ್ರು ಸತ್ತಿದ ತಕ್ಷಣ ಒಂದು ವೈಟ್ ಲೈಟ್ ಬರುತ್ತಂತೆ. ಆ ಲೈಟ್ ಕಡೆ ಹೋಗಿದ ತಕ್ಷಣ ನಾವು ಮತ್ತೆ ರಿಬೋರ್ನ್ ಆಗಿ ಬರ್ಬೋದಂತೆ. ಆ ಲೈಟ್ ನ ತಗೊಂಡೇ ಇದ್ದಾಗ ಆ ಒಂದು ಆತ್ಮ ಅದು ಇಲ್ಲೇ ಉಳ್ಕೊಂಡ್ಬಿಡತ್ತಂತೆ, ಈ ಒಂದು ಮನುಷ್ಯನ ಲೋಕದಲ್ಲೇ. ಅವಾಗ ಆತ್ಮ ಡಿಪೆಂಡ್ ಆಗುತ್ತೆ, ಲೈಕ್ ಅದಕ್ಕೇನು ಸ್ಯಾಟಿಸ್ಫೈ ಮಾಡ್ಕೊಬೇಕಿರತ್ತೋ ಐದರ್ ಅದ್ರ ಕಡೆ ಹೋಗುತ್ತೆ, ಇಲ್ಲ ಅಂದ್ರೆ ಆ ಲೈಟಿಗೋಸ್ಕರ ವೇಟ್ ಮಾಡ್ತಾ ಇರತ್ತೆ. ಇದು ಒಳ್ಳೆ ಆತ್ಮಗಳು ಅಂತ ಹೇಳ್ತಾರೆ. ಅಂದ್ರೆ ಈ ಕೆಲವರು ಮೆಡಿಟೇಟ್ ಮಾಡ್ತಾ ಇರ್ತಾರೆ, ಅವರೆಲ್ಲ ಈ ವೈಟ್ ಲೈಟ್ ಜೊತೆ ಕನೆಕ್ಟೆಡ್ ಇರ್ತಾರೆ. ಸೊ ಈ ಆತ್ಮಗಳು ಅವ್ರ ಹತ್ರ ಜಾಸ್ತಿ ಇರುತ್ತೆ. ಅಂದ್ರೆ ಅವ್ರು ಅದಕ್ಕೆ ಸಹಾಯ ಮಾಡ್ಬೋದು, ಅಲ್ಲಿ ಕರ್ಕೊಂಡು ಹೋಗೋಕೆ. ಅದಕ್ಕೆ ಅದು ಒಂದು ಮೀಡಿಯಂ ಆಗಿರುತ್ತೆ ಅವಿಗೆ. ಸೊ ಈ ಒಳ್ಳೆ ಆತ್ಮಗಳು ಇರ್ತವೆ. ಹಿಂಗ್ ಕೆಲವು ಆತ್ಮಗಳಿಗೆ ಉದ್ದೇಶನ ಏನಾಗಿರುತ್ತೆ ಅಂದ್ರೆ ಅವಿಗೆ ಇಚ್ಛೆ ಇಲ್ಲ, ಬಟ್ ಕೆಲವರು ಅವ್ರನ್ನ ಹಿಡ್ಕೊಂಡು ಅವ್ ಮೂಲಕ ಬೇರೆಯವ್ರ ಲೈಫಲ್ಲಿ ಕಷ್ಟ ಕ್ರಿಯೇಟ್ ಮಾಡ್ತಾರೆ, ಅಂದ್ರೆ ಕಂಟ್ರೋಲ್ ತಗೊಳ್ತಾರೆ, ಹಾಗೆ ಮಾಡ್ತಾರೆ. ದಟ್ ಇಸ್ ತುಂಬಾ ತಪ್ಪು. ಅದಕ್ಕೆ ಮಾಟ ಮಂತ್ರ ಅಲ್ಲ ಅಂತ. ಎಸ್, ಸೊ ದೇ ಡೂ ದಿಸ್. ಸೊ ಅವ್ರನ್ನ ಹಿಡ್ಕೊಂಡು ಅವ್ರ ಮೂಲಕ, ಆದ್ರೆ ಆತ್ಮಗಳಿಗೆ ಆ ಇಚ್ಛೆ ಇಲ್ಲ, ಅವುಗೂ ಫ್ರೀ ಆಗ್ಬೇಕು ಅನ್ನೋ ಒಂದು ಇಚ್ಛೆ ಇದೆ. ಅದಕ್ಕೋಸ್ಕರ ಅದು ಹಿಂಗ್ ಮಾಡೋದು. ಎಸ್, ನಮಗೆ ಯಾರೋ ಸಪೋರ್ಟ್ ಮಾಡ್ತಾರೆ. ಸೊ ಲೈಕ್ ಐ ಮೀನ್ ಟೆಲ್ಲಿಂಗ್, ಅದ್ರ ಕೆಲ್ಸನೇ ಅದು. ಅದನ್ನ ಎಲ್ಲೋ ಕಟ್ಟಾಕಿಡ್ತಾರೆ, ಅದಕ್ಕೆ ಫ್ರೀ ಆಗ್ಬೇಕು ಅನ್ನೋ ಇಚ್ಛೆ ಇದೆ. ಬಟ್ ಇವಾಗ ಕಳ್ಸಿರೋದು ಈ ಕೆಲಸ ನೀನ್ ಮಾಡ್ಲೇಬೇಕು, ಅವಾಗ ನಿಂಗೆ ಫ್ರೀಡಮ್ ಸಿಗತ್ತೆ ಅಂತ. ಸೊ ಇಟ್ ಡಸ್ ದಟ್, ಅದು ಕೆಲಸ ಮಾಡುತ್ತೆ.